ಅತ್ತೆಯ ಅಂತ್ಯಕ್ರಿಯೆ ವೇಳೆ ಭೀಕರ ದುರಂತ. ಸರಯೂ ನದಿಯಲ್ಲಿ ವ್ಯಕ್ತಿಯನ್ನ ಎಳೆದೊಯ್ದ ಮೊಸಳೆ. ಕಣ್ಣೆದುರೇ ಮೊಸಳೆಯ ದಾಳಿ. ಅಂತ್ಯಕ್ರಿಯೆಗೆ ಬಂದ ವ್ಯಕ್ತಿಯ ದಾರುಣ ಅಂತ್ಯ. ಸ್ನೇಹಿತರ ನಮಸ್ಕಾರ. HBS ನ್ಯೂಸ್ ಇನ್ಫೋದ ಇನ್ನೊಂದು ಮಾಹಿತಿಗೆ ನಿಮಗೆಲ್ಲರಿಗೂ ಕೂಡ ಆದರದ ಸ್ವಾಗತ. ಒಂದು ಕುಟುಂಬ, ದುಃಖದ ವಾತಾವರಣ, ಅತ್ತೆಯ ಅಂತ್ಯಕ್ರಿಯೆ. ಆದರೆ ಕೆಲವೇ ಕ್ಷಣಗಳಲ್ಲಿ ಆ ಶೋಕದ ನಡುವೆ ನಡೆದದ್ದು ಊಹಿಸಲಾದ ಭಯಾನಕ ಘಟನೆ. ನದಿಯಲ್ಲಿ ಕೈಕಾಲು ತೊಳೆಯಲು ಇಳಿದ ವ್ಯಕ್ತಿಯನ್ನ ಕಣ್ಣೆದುರೇ ಮೊಸಳೆ ಎಳೆದೊಯ್ದಿರುವಂತಹ ಭೀಕರ ಘಟನೆ. 24 ಗಂಟೆಗಳ ಹುಡುಕಾಟದ ಬಳಿಕ ಸಿಕ್ಕಿದ್ದು ಛಿದ್ರಗೊಂಡ ಮೃತದೇಹ. ಈ ಘಟನೆ ಉತ್ತರ ಪ್ರದೇಶದ ಸರಯೂ ನದಿಯ ತೀರದಲ್ಲಿ ನಡೆದಿದ್ದು ಈಗ ದೇಶದಾದ್ಯಂತ ಭಾರಿ ಚರ್ಚೆಗೆ ಕಾರಣವಾಗಿದೆ. ಹಾಗಾದರೆ ಅಲ್ಲಿ ನಿಜವಾಗಿ ನಡೆದಿದ್ದೇನು? ಸ್ಥಳೀಯರು ಆಡಳಿತದ ವಿರುದ್ಧ ಏಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ? ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಉತ್ತರ ಪ್ರದೇಶದ ಗೋಂಡಾ ಜಿಲ್ಲೆಯ ಉಂಬ್ರಿ ಗ್ರಾಮದಲ್ಲಿರುವ ಸೋನೌಲಿ ಮೊಹಮ್ಮದ್ಪುರ ಉದಯಭಾನ್ ಪಾಹಿ ಘಾಟ್ ಮೇ 20, 2026 ಬುಧವಾರ ಮಧ್ಯಾಹ್ನ ಸುಮಾರು 12 ಗಂಟೆ ಗ್ರೇಟರ್ ನೋಯ್ಡಾದ ಪ್ಯಾರಿ ಚೌಕ್ ನಿವಾಸಿ ದೀಪಕ್ ಶರ್ಮಾ ತಮ್ಮ ಪತ್ನಿ ರೇಖಾ ಜೊತೆ ಅತ್ತೆ ಊರ್ಮಿಳಾ ದೇವಿ ಅವರ ಅಂತ್ಯಕ್ರಿಯೆಗೆ ಆಗಮಿಸಿದ್ರು. ಕುಟುಂಬದಲ್ಲಿ ದುಃಖದ ವಾತಾವರಣ. ನದಿಯ ದಡದಲ್ಲಿ ಚಿತೆ ಸಿದ್ಧವಾಗ್ತಾ ಇತ್ತು. ಬಂಧು ಬಳಗ ಕಣ್ಣೀರು ಹಾಕ್ತಾ ಇದ್ರು. ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳ ನಂತರ ದೀಪಕ್ ಶರ್ಮಾ ಕೈಕಾಲು ತೊಳೆಯಲು ಸರಯೂ ನದಿಗೆ ಇಳಿದಿದ್ರು. ಆದರೆ ಅಲ್ಲಿದ್ದ ಕೆಲವರು ಒಂದು ಎಚ್ಚರಿಕೆ ಸಂದೇಶವನ್ನ ಹೇಳ್ತಾ ಇದ್ರು. ಸಾರ್, ಹೆಚ್ಚು ಆಳಕ್ಕೆ ಹೋಗಬೇಡಿ, ಇಲ್ಲಿ ಮೊಸಳೆಗಳು ಇರ್ತವೆ. ಆದರೆ ಯಾರು ಊಹಿಸದ ದುರಂತ ಕೆಲವೇ ಕ್ಷಣಗಳಲ್ಲಿ ನಡೆದು ಬಿಟ್ಟಿತ್ತು. ಭಯಾನಕ ದಾಳಿ. ಪ್ರತ್ಯಕ್ಷದರ್ಶಿಗಳ ಪ್ರಕಾರ ದೀಪಕ್ ಶರ್ಮಾ ನೀರಿನಲ್ಲಿ ಸ್ವಲ್ಪ ಮುಂದೆ ಸಾಗಿಸಿದ್ದಂತೆ ಹಠಾತ್ ನೀರಿನೊಳಗಿಂದ ಒಂದು ದೊಡ್ಡ ಮೊಸಳೆ ಮೇಲಕ್ಕೆ ಬಂದಿತ್ತು. ಅದು ನೇರವಾಗಿ ದೀಪಕ್ ಶರ್ಮಾ ಅವರ ತಲೆಯ ಭಾಗಕ್ಕೆ ದಾಳಿ ಮಾಡಿತ್ತು. ಅಲ್ಲಿದ್ದವರು ಕಿರುಚಲು ಆರಂಭಿಸಿದ್ರು. ಮಹಿಳೆಯರು ಅಳುತ್ತಾ ಇದ್ರು. ಬಂಧುಗಳು ಓಡಾಡ್ತಾ ಇದ್ರು. ಆದ್ರೆ ಕೆಲವೇ ಸೆಕೆಂಡ್ಗಳಲ್ಲಿ ಮೊಸಳೆ ದೀಪಕ್ ಶರ್ಮಾ ಅವರನ್ನ ಆಳವಾದ ನೀರಿನೊಳಗೆ ಎಳೆದೊಯ್ದಿತ್ತು. ಒಂದೇ ಕ್ಷಣದಲ್ಲಿ ಅವರು ನೀರಿನೊಳಗೆ ಕಾಣೆಯಾಗ್ಬಿಟ್ರು. ಅಂತ್ಯಕ್ರಿಯೆಗೆ ಬಂದಿದ್ದ ಜನರಲ್ಲಿ ಭಯದ ವಾತಾವರಣ ನಿರ್ಮಾಣವಾಯಿತು. ಯಾರೂ ನೀರಿಗೆ ಇಳಿಯಲು ಧೈರ್ಯ ಮಾಡಲಿಲ್ಲ. ಯಾಕೆಂದ್ರೆ ಅಲ್ಲಿ ಒಂದೇ ಒಂದು ಮೊಸಳೆ ಅಲ್ಲ, ಮೊಸಳೆಗಳ ಗುಂಪೆ ಇತ್ತು ಅಂತ ಸ್ಥಳೀಯರು ಹೇಳ್ತಾ ಇದ್ರು. 24 ಗಂಟೆಗಳ ಸತತ ಕಾರ್ಯಾಚರಣೆ. ಘಟನೆ ತಿಳಿದ ತಕ್ಷಣ ಪೊಲೀಸರು ಸ್ಥಳಕ್ಕೆ ಧಾವಿಸಿದರು. ಉಂಬ್ರಿ ಬೇಗಂಗಂಜ್ ಪೊಲೀಸ್ ಠಾಣೆಯ SHO ಚಂದನ್ ಕುಮಾರ್ ನೇತೃತ್ವದಲ್ಲಿ ರಕ್ಷಣಾ ಕಾರ್ಯ ಆರಂಭವಾಯಿತು. ಸ್ಥಳೀಯ ದೋಣಿ ಚಾಲಕರು, ಮುಳುಗು ತಜ್ಞರು, ಬಲೆಗಳು ಮತ್ತೆ ದೋಣಿಗಳ ಸಹಾಯದಿಂದ ಹುಡುಕಾಟ ನಡೆಸಿದ್ರು. ರಾತ್ರಿಯಾದರೂ ಯಾವುದೇ ಸುಳಿವು ಸಿಗಲಿಲ್ಲ. ನಂತರ ಪರಿಸ್ಥಿತಿ ಗಂಭೀರವಾಗ್ತಾ ಇದ್ದಂತೆ SDRF ತಂಡವನ್ನ ಲಕ್ನೋದಿಂದ ಕರೆಸಲಾಯಿತು. ಸುಮಾರು 24 ಗಂಟೆಗಳ ನಿರಂತರ ಕಾರ್ಯಾಚರಣೆ ಬಳಿಕ ಮುಳುಗು ತಜ್ಞರು ನದಿಯೊಳಗೆ ದೀಪಕ್ ಶರ್ಮಾ ಅವರ ಮೃತದೇಹವನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದರು. ಆದರೆ ಮೃತದೇಹದ ಸ್ಥಿತಿ ನೋಡಿ ರಕ್ಷಣಾ ಸಿಬ್ಬಂದಿಯೇ ಬೆಚ್ಚಿ ಬಿದ್ದರು. ಮೊಸಳೆ ದಾಳಿಯಿಂದ ದೇಹ ಛಿದ್ರಗೊಂಡಿತ್ತು ಅಂತ ಹೇಳಲಾಗ್ತಾ ಇತ್ತು. ಈ ಸುದ್ದಿ ತಿಳಿತಾ ಇದ್ದಂತೆ ಕುಟುಂಬಸ್ಥರ ರೋದನ ಮುಗಿಲು ಮುಟ್ಟಿತ್ತು. ಸ್ಥಳೀಯರ ಆಕ್ರೋಶ. ಈ ಘಟನೆ ಬಳಿಕ ಸ್ಥಳೀಯ ಗ್ರಾಮಸ್ಥರು ಆಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮಸ್ಥರ ಮಾತಿನ ಪ್ರಕಾರ ಸರಯೂ ನದಿ ಈ ಭಾಗದಲ್ಲಿ ಮೊಸಳೆಗಳು ಇರೋದು ಹೊಸ ವಿಷಯವೇನಲ್ಲ. ಅಲ್ಲಿ ಆಗಾಗ ಮೊಸಳೆಗಳು ಕಾಣಿಸ್ತಾ ಇರ್ತವೆ. ಆದರೂ ಪ್ರಮುಖ ಅಂತ್ಯಕ್ರಿಯೆಯ ಘಾಟ್ನಲ್ಲಿ ಯಾವುದೇ ಎಚ್ಚರಿಕೆ ಫಲಕಗಳಿಲ್ಲ, ಯಾವುದೇ ಸುರಕ್ಷತಾ ಬ್ಯಾರಿಕೇಡ್ ಇಲ್ಲ, ಜಾಲಗಳಿಲ್ಲ, ಪೊಲೀಸ್ ನಿಗಾ ಇಲ್ಲ. ಜನರು ಅಂತ್ಯಕ್ರಿಯೆಗಾಗಿ ಬರೋ ಸ್ಥಳದಲ್ಲಿ ಸುರಕ್ಷತೆ ಏಕೆ ಇಲ್ಲ ಎಂದು ಜನ ಪ್ರಶ್ನಿಸ್ತಾ ಇದ್ದಾರೆ. ಸ್ಥಳೀಯ ನಾಯಕರು ಕೂಡ ಆಡಳಿತದ ನಿರ್ಲಕ್ಷ್ಯವೇ ಈ ದುರಂತಕ್ಕೆ ಕಾರಣ ಅಂತ ಆರೋಪ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಒಂದು ಕುಟುಂಬ ದುಃಖದಲ್ಲಿದ್ದ ಸಮಯದಲ್ಲಿ ನಡೆದ ಈ ಘಟನೆ ನಿಜಕ್ಕೂ ಮನ ಕಲಕುವಂಥದ್ದು. ನದಿಗಳು, ಕೆರೆಗಳು, ಅರಣ್ಯ ಪ್ರದೇಶಗಳಲ್ಲಿ ಸ್ಥಳೀಯರು ಎಚ್ಚರಿಕೆ ಎಂದಾಗಲೂ ನಿರ್ಲಕ್ಷ್ಯ ಮಾಡಬಾರದು. ವಿಶೇಷವಾಗಿ ಮೊಸಳೆಗಳಿರುವ ಪ್ರದೇಶಗಳಲ್ಲಿ ಸುರಕ್ಷತಾ ಕ್ರಮಗಳು ಅತ್ಯಗತ್ಯ. ಈ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇಂಥ ಪ್ರದೇಶಗಳಲ್ಲಿ ಸರ್ಕಾರ ಇನ್ನಷ್ಟು ಭದ್ರತೆ ಒದಗಿಸಬೇಕೆ? ಕಾಮೆಂಟ್ನಲ್ಲಿ ತಿಳಿಸಿ. ಈ ರೀತಿಯ ಇನ್ನಷ್ಟು ಸುದ್ದಿಗಳಿಗಾಗಿ ಮತ್ತು ವಿಶ್ಲೇಷಣೆಗಾಗಿ HBS ನ್ಯೂಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದುವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಾಯ್. ಮತ್ತೆ ಭೇಟಿಯಾಗೋಣ.